ಪಾಕಿಸ್ತಾನಿಯರು ನಮ್ಮ ಕಾರ್ಗಿಲ್ಗೆ ಬಂದಾರ ಅಂತೇಳಿ ಸುದ್ದಿ ಗೊತ್ತಾಗ್ತದೆ. ಗೊತ್ತಾದ ತಕ್ಷಣ ಅಲ್ಲಿ ಮತ್ತೊಬ್ಬರು ಬರ್ತಾರೆ. ಯಾರಪ್ಪ ಅಂದ್ರೆ ಮನೋಜ್ ಕುಮಾರ್ ಪಾಂಡೆ. ಬಹುಶಃ ಅವ್ರ ಹೆಸರು ಕೇಳಿರ್ಬೇಕು ನೀವು. ಅವ್ರ ವಯಸ್ಸು ಎಷ್ಟಪ್ಪ ಅಂದ್ರೆ 22ನೇ ವಯಸ್ಸಿನಾಗ ನಮ್ಮ ದೇಶಕ್ಕಾಗಿ ಪ್ರಾಣ ಕೊಟ್ಟಂಥ ವ್ಯಕ್ತಿಯವರು ಮನೋಜ್ ಕುಮಾರ್ ಪಾಂಡೆ ಅವರು. ತಮ್ಮ 20ನೇ ವಯಸ್ಸಿನಾಗ ಸೈನ್ಯವನ್ನು ಸೇರಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಅವಾಗ ಅವ್ರು ಏನು ಕಲಿತಾ ಇರ್ತಾರಪ್ಪ ಅಂದ್ರೆ BE ಇಂಜಿನಿಯರಿಂಗ್ ಕಲಿತಾ ಇರ್ತಾರೆ. ಅವರು ಎಕ್ಸಾಮ್ ಪಾಸ್ ಮಾಡ್ತಾರೆ, ಫಿಸಿಕಲ್ ಪಾಸ್ ಮಾಡ್ತಾರೆ, ಮೆಡಿಕಲ್ ಪಾಸ್ ಮಾಡ್ತಾರೆ. ಫೈನಲ್ ಆಗಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡುವಾಗ ಅಲ್ಲಿ ಸೇನಾ ಅಧಿಕಾರಿಗಳು ಮನೋಜ್ ಕುಮಾರ್ ಪಾಂಡೆ ಅವ್ರನ್ನ ಒಂದು ಮಾತು ಕೇಳ್ತಾರೆ. ಏನಪ್ಪ ಅಂದ್ರೆ, ನೀನು BE ಕಲಿತಾ ಇದೆಯಾ, ನೀನು PUCನೂ ಸೈನ್ಸ್ ಮಾಡಿದೆಯಾ, ರ್ಯಾಂಕ್ ಇದೆಯಾ, ಆಮೇಲೆ SSLCನೂ ರ್ಯಾಂಕ್ ಇದೆಯಾ, ನೀನು BE ಕಲಿತು ಕೈ ತುಂಬ ಸಂಬಳ ಬರುವ ಹಾಗೆ ಬೇರೆ ಯಾವುದಾದ್ರೂ ಕೆಲಸ ಮಾಡಬೇಕಾಗಿತ್ತು, ಆದರೆ ನೀ ಭಾರತೀಯ ಸೈನ್ಯಕ್ಕೆ ಯಾಕೆ ಬಂದಿ ಅಂತ ಕೇಳ್ತಾರೆ ರೀ. ಡಾಕ್ಯುಮೆಂಟ್ ವೆರಿಫಿಕೇಷನ್ದಾಗ ಸೇನಾ ಅಧಿಕಾರಿಗಳು ಕೇಳ್ತಾರೆ ರೀ. ಅವಾಗ ಮನೋಜ್ ಕುಮಾರ್ ಪಾಂಡೆ ಅವ್ರು ಹೇಳ್ತಾರೆ ರೀ, ಏನಪ್ಪ ಅಂದ್ರೆ, ಸರ್ ನನಗೆ ಜೀವನದಲ್ಲಿ ಒಂದೇ ಒಂದು ಆಸೆ ಅದ, ಅದೇನಪ್ಪ ಅಂದ್ರೆ ಪರಮವೀರ ಚಕ್ರ ತಗೋಬೇಕು ಅಂತ. ಪರಮವೀರ ಚಕ್ರ ತಗೋಬೇಕು. ಪರಮವೀರ ಚಕ್ರ ಸೈನ್ಯವನ್ನು ಬಿಟ್ಟರೆ ಬೇರೆ ಯಾವ ಕಂಪ್ನಿಯಲ್ಲಿ ಕೊಡಂಗಿಲ್ಲ. ಅದಕ್ಕೆ ನನಗೆ ಪರಮವೀರ ಚಕ್ರ ಕೊಡಬೇಕು, ನಾನು ಸೈನ್ಯದಲ್ಲಿ ಸೇರಲಿಕ್ಕೆ ನನಗೆ ಅವಕಾಶ ಮಾಡಿಕೊಡಿ ಸರ್ ಅಂತ. ಅವ ಪೇಮೆಂಟ್ ಎಷ್ಟು ಇದೆಷ್ಟು ಅಂತ ಕೇಳಿಲ್ಲ. ಅವ ಕೇಳಿದ್ದೇನಪ್ಪ ಅಂದ್ರೆ, ನನಗೆ ಪರಮವೀರ ಚಕ್ರ ಬೇಕು ಅಂತಂದ. ತನ್ನ 20ನೇ ವಯಸ್ಸಿನಾಗೆ ಭಾರತೀಯ ಸೈನ್ಯವನ್ನು ಸೇರ್ತಾನೆ. ಸೇರಿದ ಮೇಲೆ ಮುಂದೆ ಅವನ ಅದೃಷ್ಟವೋ ದುರಾದೃಷ್ಟವೋ ಗೊತ್ತಿಲ್ಲ, ಅವನ ಸೈನ್ಯವನ್ನು ಸೇರಿ 2 ವರ್ಷದಾಗ ಏನಾಗ್ತದಪ್ಪ ಅಂದ್ರೆ ಯುದ್ಧ ಘೋಷಣೆ ಆಗ್ತದೆ. ಅದೇ ಕಾರ್ಗಿಲ್ ಯುದ್ಧ ಘೋಷಣೆ ಆಗ್ತದೆ. ಯುದ್ಧ ಘೋಷಣೆ ಆದಾಗ ಭಾಳ ಖುಷಿಯಿಂದ ಅವ್ನು ಯುದ್ಧದಲ್ಲಿ ಪಾಲ್ಗೊಳ್ತಾನೆ ರೀ. ಯುದ್ಧದಲ್ಲಿ ಭಾಳ ಖುಷಿಯಿಂದ ಪಾಲ್ಗೊಂಡು ಯುದ್ಧ ಮಾಡಲಿಕ್ಕೆ ತಯಾರಾಗಿ ಹೋಗ್ತಾನೆ. ಹೋಗ್ಬೇಕಾದ್ರೆ ಅವನ ಜೊತೆ ಸೈನಿಕರನ್ನ ಕರ್ಕೊಂಡು ಹೋಗಬೇಕು. ಸುಮಾರು 10ರಿಂದ 15 ಸಾವಿರ ಎತ್ತರ ಅಡಿಯನ್ನು ಹತ್ತಬೇಕು. ಅದರ ಜೊತೆ ಏನಪ್ಪ ಅಂದ್ರೆ ಹಿಂದೆ ಬ್ಯಾಗ್ಗಳನ್ನು ಸುಮಾರು 20ರಿಂದ 25 kg ಆಹಾರ ತುಂಬಿದಂಥ ಬ್ಯಾಗ್ಗಳನ್ನು ತುಂಬಿಕೊಂಡು, ಮದ್ದು ಗುಂಡುಗಳನ್ನು ತುಂಬಿಕೊಂಡು, ಆಮೇಲೆ ರೈಫಲ್ಗಳನ್ನು ತುಂಬಿಕೊಂಡು ಮ್ಯಾಲೆ ಹತ್ತಬೇಕಾಗ್ತದೆ. ರಾತ್ರಿ ಸಮಯ ಮ್ಯಾಲೆ ಹತ್ತಾರೆ. ಮ್ಯಾಲೆ ಹತ್ತಿ ಹೋಗ್ತಾರೆ. ಹೋಗ್ಸಿಂದ ಏನು ಮಾಡ್ತಾರಪ್ಪ ಅಂದ್ರೆ, ಮೊದಲಿಗೆ ಅಲ್ಲಿ ಏನು ಪಾಕಿಸ್ತಾನದ ಪಾಪಿಗಳು ಇರ್ತಾರೆ ಅದನ್ನು ನೋಡಿಕೊಂಡು ಗ್ರ್ಯಾನೇಡನ್ನು ತೆಗೆದು ಅಲ್ಲಿ ಹಾರಿಸಿಬಿಡ್ತಾನೆ ರೀ. ಗ್ರ್ಯಾನೇಡ್ ತೊಗೊಂಡು ಹಾರಿಸಿದಾಗ ಏನಾಗ್ತದೆ ಅಂದ್ರೆ, ಆ ಪಾಕಿಸ್ತಾನದ ಬಂಕರ್ಗಳೆಲ್ಲ ಛಿದ್ರ ಆಗ್ತವೆ. ಅದೇ ಸಮಯಕ್ಕೆ ಸರಿಯಾಗಿ ಏನಾಗ್ತದಪ್ಪ ಅಂದ್ರೆ, ಆ ಕಡೆಯಿಂದ 2 ಗುಂಡುಗಳು ಬಂದು ಅಲ್ಲಿ ಅವರು ಬಲಗೈ ಕುಂಡಿರ್ತದೆ ರೀ. ಬಲಗೈ ಕೂತಾಗ ಬಲಗೈ ಹೊಡಿತದ, ಅದು ಛಿದ್ರ ಆಗ್ತದೆ. ಬಲಗೈ ಜೋತಾಡ್ಲಿಕ್ಕೆ ಆಗ್ತದೆ. ಆದರೂ ಸಹಿತ ಪಾಂಡೆ ಎದೆಗುಂದುದಿಲ್ಲ. ಅಲ್ಲಿ ನೋಡಿದವ್ರು ಹೇಳ್ತಾರಂತ್ರಿ, ಅವಾಗೂ ಸಹಿತ ಅವನ ಆವೇಶ ಕಡಿಮೆ ಆಗಿರ್ಕಿಲ್ಲ ಅಂತೇಳಿ. ಕೈ 2 ಗುಂಡು ಕೂತಾವು, ಕೈ ಜೋತಾಡತೈತಿ. ಅವಾಗೂ ಸಹಿತ ಒಂದು ಮಾತು ಹೇಳ್ತಾನಂತ್ರ ಅವ. ಏನು ಹೇಳ್ತಾನಪ್ಪ ಅಂದ್ರೆ, ನನ್ನ ನಡದಲ್ಲಿ ಇರ್ತಕ್ಕಂಥ ಬೆಲ್ಟನ್ನು ತೆಗೆದು ನನ್ನ ಕೈಯನ್ನು ನನ್ನ ನಡಿ ಕಟ್ರಿ, ಅವ್ರನ್ನ ಬಿಡಂಗಿಲ್ಲ ಅಂತೇಳಿಸಿಂದ ಬೆಲ್ಟ್ ಹಾಕ್ಕೊಂಡು ಕೈ ಕಟ್ಕೊಂಡು ಮತ್ತೆ ಎಡಗೈಲಿ 2 ಗ್ರೆನೇಡ್ಗಳನ್ನು ಅವ್ರು ಪಾಕಿಸ್ತಾನದ ಮೇಲೆ ಹಾರಿಸ್ತಾನ್ರಿ. ಹಾರಿಸಿದಾಗ ಅವಾಗೂ ಸಹಿತ ಮತ್ತೊಂದು ಗುಂಡು ಬಂದು ಅವ್ರು ಹಣಿಕೊಂಡಿರ್ತದ. ಸಾಯು ಟೈಮ್ದಾಗೂ ಸಹಿತ ಒಂದು ಮಾತನ್ನು ಹೇಳ್ತಾರೆ ರೀ. ಏನಪ್ಪ ಅಂದ್ರೆ, ನಾ ಚೋರ್ನೋ ಬಿಡಬೇಡ, ಅವ್ರನ್ನ ಯಾರನ್ನೂ ಬಿಡಬೇಡ, ಗುಡ್ಡ ನಮ್ದಾಯ್ತು, ಅವ್ರೆಲ್ಲರನ್ನೂ ಕೊಂದು ಬಿಡ್ರಿ ಅಂತೇಳಿ ಅಂತ ತನ್ನ ಜೀವವನ್ನು ಬಿಡ್ತಾನೆ ರೀ. ನೋಡ್ರಿ, 22 ವಯಸ್ಸಿನ ಹುಡುಗ ದೇಶದ ಮೇಲೆ ಎಂಥ ಪ್ರೀತಿಯನ್ನು ಇಟ್ಕೊಂಡಿದ್ದಪ್ಪ ಅಂದ್ರೆ, ಸಾಯ್ತಾನ. ಸತ್ತ ಮೇಲೆ ಮುಂದೆ ಏನಾಗ್ತದೆ ಅಂದ್ರೆ, ಅವಾಗ ಪ್ರಶಸ್ತಿ ಯಾವಾಗ ಸಿಗ್ತೈತಪ್ಪ ಅಂದ್ರೆ, ಅವ್ನು ತೀರ್ಕೊಂಡ ಮೇಲೆ ಅವಾಗ ಪ್ರಶಸ್ತಿ ಸಿಗ್ತದೆ. ಅವಾಗ ಒಂದು ಕಾರ್ಯಕ್ರಮ ನಡೆಸ್ತಾ ಇರ್ತಾರೆ. ಹೆಣ್ಮಗಳು ಒಬ್ಬರು ಕಾರ್ಯಕ್ರಮ ನಿರೂಪಣೆ ಮಾಡ್ತಿರ್ತಾರೆ. ಆ ಟೈಮ್ನಾಗ ಅವ್ರ ಪಾಂಡೆಯವ್ರು ಬರೆದಂಥ ಒಂದು ಡೈರಿ ಸಿಗ್ತದೆ. ಆ ಡೈರಿ ಒಳಗೆ ಒಂದು ಮಾತು ಬರೆದಿರ್ತಾರತ್ರಿ. ಏನಪ್ಪ ಅಂದ್ರೆ, ನಾನು ಸಾಯೋಕ್ಕಿಂತ ಮುಂಚೆ, ನನ್ನ ರಕ್ತದ ತಾಕತ್ತನ್ನು ಪ್ರೂವ್ ಮಾಡೋಕ್ಕಿಂತ ಮುಂಚೆ ನನಗೇನಾದ್ರೆ ಆ ವೈರಿ ಯಮ ಬಂದ್ರೆ ಅವನು ಸಹಿತ ನಾ ಬಿಡುವುದಿಲ್ಲ ಅಂತಕ್ಕಂಥ ಮಾತನ್ನು ಬರೆದಿರ್ತಾರತ್ರಿ. ಎಂಥ ಮಾತು ರೀ ಅಂದ್ರೆ, ನಾ ಜೀವನದಾಗ ಸಾಧನೆ ಮಾಡಿ ಸಾಯ್ತೀನಿ ಅಂತಕ್ಕಂಥ ಮಾತು. ಅಂಥ ಯೋಧರನ್ನ ನಮ್ಮ ಭಾರತ ದೇಶದಲ್ಲಿ ಇದ್ದಾರೆ. ನೀವು ಅಂಥ ಒಂದು ಯೋಧರಾಗಲಿಕ್ಕೆ ಹೊರಟಿದ್ರಿ. ಯಾಕಂದ್ರೆ ನಮ್ಮ ಸಲುವಾಗಿ ಅಲ್ಲ, ನಮ್ಮ ದೇಶದ ಸಲುವಾಗಿ ತಮ್ಮ ಪ್ರಾಣ ಕೊಡಲು ಹೊರಟಂಥ ಎಲ್ಲ ಯೋಧರಿಗೆ, ಪ್ರಾಣ ಕೊಟ್ಟಂಥ ಎಲ್ಲ ಯೋಧರಿಗೆ ಏನು ಮಾಡಬೇಕು ಅಂದ್ರೆ, ಅವರ ಆತ್ಮಕ್ಕೆ ಶಾಂತಿ ಸಿಗ್ಲತ್ತೇಳಿ ನಾವೆಲ್ಲ ಬೇಡ್ಕೊಂಡ್ರಿ. ಯಾಕಂದ್ರೆ ನಮ್ಮ ಸಲುವಾಗಿ ಹೋದಂಥ ಯೋಧರವರು. ನಮ್ಮ ಸಂಸ್ಥೆಯಲ್ಲಿ SSC GD, SSC MTS ಮತ್ತು ಹವಾಲ್ದಾರ್ ಹುದ್ದೆಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಪ್ರವೇಶಗಳು ಪ್ರಾರಂಭವಾಗಿವೆ. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 21ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ
ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ, ಜನರಲ್ ಡ್ಯೂಟಿ, ಟ್ರೇಡ್ಸ್ಮನ್, ಆರ್ಮಿ ಅಸಿಸ್ಟೆಂಟ್ ಆಫೀಸರ್, ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿಯನ್ನ ಸೇರ್ವಹಿಸುವ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಹಾಗೂ ದೈಹಿಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವುಮೆನ್ ಮಿಲಿಟರಿ, ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ ಎಸ್ಎಸ್ಸಿ ಜಿಡಿ, ಬಿಎಸ್ಎಫ್, ಸಿಆರ್ಪಿಎಫ್, ಅಸ್ಸಾಂ ರೈಫಲ್ಸ್, ಐಟಿಬಿಪಿ, ಸಿಐಎಸ್ಎಫ್, ಎಸ್ಎಸ್ಬಿ ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲ್ಗಿ, ತಾಲೂಕು ಮೂಡಲ್ಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಪ್ರವೇಶ ಪ್ರಾರಂಭವಾಗಿದೆ.